ತಾಲೂಕಿನ ಹಿರೇಬಿಲ್ಗುಂಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡ್ಡೇರಿ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತೆ ಸುಜಾತ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿ ಬೆಳೆದ ಫಸಲು ನಾಶಗೊಳಿಸಿ ದೌರ್ಜನ್ಯವನ್ನ ನಡೆಸಿರುವ ಅರಣ್ಯ ಇಲಾಖೆ ಧೋರಣೆಯನ್ನ ಖಂಡಿಸಿ ಸೋಮವಾರ ಅರಣ್ಯ ಇಲಾಖೆ ಎದುರು ಬಿಜೆಪಿ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಹೇಳಿ ಅವ್ರಿಗೇನು ಅವ್ರ ನಿಮ್ಮ ಆದೇಶದಿಂದ ಮಾಡಿದ ತಪ್ಪು ಅಂತ ನಿಮ್ಮ ಮನವರಿಕೆ ಆದ್ರೆ ಅವ್ರ ಮೇಲೆ ನೀವು ಸೂಕ್ತವಾದ ಕ್ರಮ ತಗೊಳ್ಳಲಿಕ್ಕೆ ಬೇಕು. ನಂತರ ಅರಣ್ಯಾಧಿಕಾರಿಗಳನ್ನ ಅಡ್ಡೇರಿ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಸ್ಥಳವನ್ನ ಪರಿಶೀಲನೆ ನಡೆಸಲಾಯಿತು. ರೈತರ ಹಿತರಕ್ಷಣೆಯಲ್ಲಿ ಸಂಪೂರ್ಣ ವಿಫಲವಾಗಿರುವ ಶಾಸಕ ಮತ್ತು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ರಾಜೀನಾಮೆ ನೀಡಲಿ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದರು. ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅನ್ನೋದು ನೇರ ವರದಿ ಎಷ್ಟೊತ್ತಿ ಸಿಗುತ್ತೆ. ಬೇರೆ ಜನ ಹಾಕಕ್ ಮತ್ತೆ ನಿಮ್ಮ ಅವ್ರಿಗೆ ಕೇಸ್ ಹಾಕ್ತಾರಲ್ಲ ಅದಕ್ಕೆ ನಾವು ಬಿಟ್ಟಾರ ಜನ ರೋಡಿಗೆ ಅಡ್ಡ ಬಿಟ್ಟಿದ್ದು ಹೇಳಿದ್ದು ಅದೇನ್ ರಿಪೋರ್ಟ್ ಕೊಡೋದು ಸರ್. ಈಗ ನಮ್ಮಲ್ಲಿ ಹೋಗ್ತೇವಲ್ಲ ರೈತ ಅಂದ್ರೆ ಏನಂತ ಗೊತ್ತು. ನಿಮ್ಮ ಅಪ್ಪ ರೈತ, ನೀವು ನಿಮ್ಮ ಮಕ್ಕಳು ನೀವು ಮಕ್ಕಳು ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹಕ್ರೇರವರು ಮಾತನಾಡಿ, ಕಳೆದ ಶನಿವಾರ ಅರಣ್ಯ ಇಲಾಖೆಯವರು ಯಾವುದೋ ಒಂದು ಮುಖರ್ಜಿ ಬಂದಿದೆ ಎಂದು ಸುಜಾತ ಗಣಪತಿ ಎಂಬುವವರ ಜಮೀನಿಗೆ ನುಗ್ಗಿ ಅಡಿಕೆ ಸಸಿಗಳನ್ನ ಕಿತ್ತು ಹಾಕಿದ್ದಾರೆ. ಈಗಾಗಲೇ ಬಗರ್ ಹುಕುಂ ಅಡಿ ಅರ್ಜಿ ಸಲ್ಲಿಸಿದ್ದು ಸರ್ವೆ ಕಾರ್ಯ ನಡೆಯುತ್ತಿದೆ. ಹೊಸದಾಗಿ ಒತ್ತುವರಿ ಮಾಡಿದ್ದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿ ಎಂದು ಸವಾಲು ಹಾಕಿದ್ದಾರೆ. ಅದೇ ರೀತಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ರತ್ನಾಕರ್ ಹೊನಗೋಡು ಮಾತನಾಡಿ, ಚರಡಿ ಭಾಗದ ಉಪವಲಯ ಅರಣ್ಯಾಧಿಕಾರಿ ಏಕಾಏಕಿ ಜಮೀನಿಗೆ ನುಗ್ಗಿ ರೈತರ ಮೇಲೆಯೇ ದೌರ್ಜನ್ಯ ನಡೆಸಿದ್ದಾರೆ. ಕಳೆದ 50 ವರ್ಷಗಳಿಂದ ಜಯಂತಿ ಗಣಪತಿ ಕುಟುಂಬ ಇಲ್ಲಿ ಸಾಗುವಳಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಿದರು. ರಕ್ಷಣೆ ಕೊಡುವಂತ ಕೆಲಸ ನಾವಾಗಲಿ ಕೃಷ್ಣಮೂರ್ತಿ ಆಗಲಿ ಭರಮಪ್ಪನವರಾಗ್ಲಿ ಶ್ರೀಧರಾಗ್ಲಿ ನಾವೆಲ್ಲರೂ ಸಹಿತ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಲೀಡರ್ಗಳು ಸಹಿತ ನಿಮಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡ್ತೇವೆ ಅಂತಕ್ಕಂಥ ಭರವಸೆ ಸಹಿತ ಕೊಡ್ತೇವೆ. ಅವ್ರು ಏನ್ ಹೇಳ್ತಾರೆ ಅದ್ರ ಮುಂದೆ ಅವರು ಅದನ್ನ ಮಾಡ್ತಾರೆ ಅಂದ್ರೆ ಬಹಳ ದೊಡ್ಡ ಹೋರಾಟವನ್ನ ನಿಮ್ಮ ಜೊತೆಗೆ ನಾವಿದ್ದೇವೆ, ಈ ಧೈರ್ಯವಾಗಿ ಇರಬೇಕು ಅಂತಕ್ಕಂಥದ್ರು ಸಹಿತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಫಸ್ಟ್ ಪಡಿಸ್ಬೇಕು, ತಮ್ಮ ಇಲಾಖೆ ಹಿಡಿತವನ್ನ ಹಿಡ್ಕೋಬೇಕು. ಇವತ್ತು ಡೀಮ್ ಫಾರೆಸ್ಟ್ ಹೆಸರಲ್ಲಿ ಎಲ್ಲದನ್ನು ಸೇರ್ಸಕ್ ಹೊರಟಿದ್ದೀರಿ. ನಾವು ರೈತ ಬೆಳೆದಿರ್ತಕ್ಕಂಥ ಮರಗಿಡಗಳನ್ನೆಲ್ಲ ಸೇರಿಸಿ ಡೀಮ್ ಫಾರೆಸ್ಟ್ ವ್ಯಾಪ್ತಿಗೆ ತರ್ತಾ ಇದ್ದೀರಿ, ಪರಿಭಾವಿತ ಅರಣ್ಯ ವ್ಯಾಪ್ತಿಗೆ ತರ್ತಾ ಇದ್ದೀರಿ. ಅಲ್ಲಿ ಗ್ರಾಮ ಸಭೆ ಕರಿಬೇಕು, ಗ್ರಾಮ ಸಭೆ ಕರೆದು ಅಲ್ಲಿ ಗ್ರಾಮ ಸಭೆಯ ನಿರ್ಣಯನ ತಗೊಂಡು ನೀವು ಪರಿಭಾವಿತ ಅರಣ್ಯಕ್ಕೆ ಸೇರಿಸ್ಬೇಕು. ಅವನ್ನೆಲ್ಲವನ್ನು ಬಿಟ್ಟು ಗಾಳಿ ದೂರಿ ಕದ್ದು ಮುಚ್ಚಿ ನೀವೇ ಹೋಗಿ ಡೀಮ್ ಫಾರೆಸ್ಟ್ ಪರಿಭಾವಿತ ಅರಣ್ಯ ಅಂತೇಳಿ ದೇವಿನ ಭೂಮಿ, ಗೋಮಾಳ ಇವನ್ನೆಲ್ಲ ಸೇರಿಸ್ತಾ ಇದ್ದೀರಿ. ಇದನ್ನ ನಾವು ಖಂಡಿಸ್ತೇವೆ. ಜೊತೆಗೆ ಈಗಾಗಲೇ ಅನೇಕ ಕಡೆ ನೀವು ದೌರ್ಜನ್ಯನ ಎಸಗ್ತಾ ಇದ್ದೀರಿ. ಒಂದೆರಡು ಕಡೆ ಅನೇಕ ಕಡೆ ಒಂದು ದೌರ್ಜನ್ಯನ ಎಸಗಿದ್ದೀರಿ. ನಿಮಗೆ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದೇನು, ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿರೋದೇನು, ಇವತ್ತು ಆಡಳಿತ ಕರ್ನಾಟಕ
ಸಾಗುವಳಿ ಇರುತ್ತೆ, ಅರಣ್ಯ ಇಲಾಖೆಯವರಿಗೂ ಸಹ ಅನಿವಾರ್ಯ ಹೊಸ ಸಾಗುವಳಿ ಬಿಡಕ್ಕೆ ಅವಕಾಶ ಇರಲ್ಲ. ಅದಕ್ಕೆ ಹೋಗಿ ಅವರಿಗೆ ರೈತರಿಗೆ ಹೇಳಿ ಅಥವಾ ಬಿಡಿಸ್ಕೊಡೋದು ಸಹಜ. ಆದರೆ ಈಗ 50 ವರ್ಷದಿಂದ ಸಾಗುವಳಿ ಮಾಡಿ ಬಂದಂಥ ಜಮೀನ ಇವತ್ತು ಹೋಗಿ ಏಕಾಏಕಿ ಹೋಗಿ ಬಿಡಿಸಿ ಬರ್ತಾರೆ, ಯಾರೋ ಹೊಂದಾಣಕ್ಕೋಸ್ಕರ ಅಂತ ಯಾರನ್ನ ತೃಪ್ತಿಪಡಿಸಕ್ಕೆ ಅಂದ್ರೆ ನಾಳೆ ಬೆಳಿಗ್ಗೆ ಯಾರ್ದಾದ್ರು ಮನೆ ಕೆಳಗೆ ಬರ್ತಾರೆ, ಯಾರ್ದಾದ್ರು ಮನೆ ಹೋಗಿ ಅಡಿಕೆ ತೋಟ ಕಲ್ತು ಬರ್ತಾರೆ. ಅದು ಖಾತೆ ಇರ್ಲಿ ಬಿಡ್ಲಿ, ನೀವು ಪಾಣಿ ತೋರಿಸಿದ್ರೆ ಅವ್ರು ಕೇಳಲ್ಲ. ಯಾಕಂದ್ರೆ ಮೊನ್ನೆ ದಾಖಲೆಗಳನ್ನು ತೋರಿಸಿದ್ರೆ ಸಹ ಅವ್ರು ನೋಡಕ್ಕೆ ಅವ್ರಿಗೆ ತಯಾರೇ ಇಲ್ಲ ಅಂತ ಇದೇ ಇಲ್ಲ ಅವರಿಗೆ. ಹಾಗಾಗಿ ಈ ವಿಚಾರದಲ್ಲಿ, ಈ ಪ್ರಕರಣದಲ್ಲಿ ಆರ್ಎಫ್ ಅವ್ರನ್ನ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಈ ಸಂದರ್ಭದಲ್ಲಿ ಬಿಜೆಪಿ ಸಾಗರ ತಾಲೂಕು ಅಧ್ಯಕ್ಷ ದೇವೇಂದ್ರಪ್ಪ ಯಲ್ಕುಂದ್ಲಿ, ಪ್ರಮುಖರುಗಳಾದ ಕೃಷ್ಣಮೂರ್ತಿ ಹೊಸಂತೆ, ದಲಿತ ಮುಖಂಡ ಸೋಮಶೇಖರ್ ವೀರಾಪುರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಭರಮಪ್ಪ ಅಂದಾಸೂರ್, ಜಗದೀಶ್ ಭೀಮನೇರಿ, ಮಲ್ಲಿಕಾ ಮಂಜುನಾಥ್, ಶ್ರೀಧರ್ ಸಂಪಳ್ಳಿ ಮತ್ತು ಮಹೇಶ್ ಅಡ್ಡೇರಿ ಮೊದಲಾದವರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.